ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಹರಪನಹಳ್ಳಿ ಭೀಮವ್ವನವರು ಬುಧ ಬೃಹಸ್ಪತಿ ಹಾಡನ್ನು ತುಂಬ ಸುಂದರವಾಗಿ ಬರೆದಿದ್ದಾರೆ. ಈ ಹಾಡನ್ನು ಶ್ರಾವಣ ಮಾಸದ ಪ್ರತಿ ಬುಧವಾರ ಹಾಗೂ ಗುರುವಾರ ಅವಶ್ಯವಾಗಿ ಕೇಳಬೇಕು. ಇದರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತದೆ. ಈ ಹಾಡಿನಲ್ಲಿ ಇನ್ನೊಂದು ವಿಶೇಷವೆಂದರೆ, ಕೆಲವೊಮ್ಮೆ ಅನೇಕ ಬಂಧು ಬಳಗ ಸಂಬಂಧಿಕರಿಗೆ ಕೆಲವು ಅನಾನುಕೂಲದಿಂದ 12 ವರ್ಷಗಳವರೆಗೆ ಭೇಟಿಯಾಗಲು ಆಗಿರುವುದಿಲ್ಲ. ಆ ಸಂದರ್ಭದಲ್ಲಿ, ಅಂದರೆ 12 ವರ್ಷಗಳ ನಂತರ ಬಂಧು ಬಳಗದವರನ್ನು ಭೇಟಿಯಾಗುವುದಿದ್ದರೆ ಯಾವ ರೀತಿ ದೇವಸ್ಥಾನದಲ್ಲಿ ಭೇಟಿಯಾಗಬೇಕೆಂದು ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಈ ಹಾಡಿನ ಸಾಹಿತ್ಯವನ್ನು ಲಕ್ಷ್ಯಗೊಟ್ಟು ಕೇಳಿದರೆ ಬಂಧು ಬಳಗದವರು 12 ವರ್ಷಗಳ ನಂತರ ಯಾವ ರೀತಿ ಭೇಟಿಯಾಗಬೇಕೆಂದು ಈ ಹಾಡಿನಿಂದ ತಿಳಿಯಬಹುದು. ಬುಧ ಬೃಹಸ್ಪತಿ ಹಾಡು. ಕರಿಮುಖದ ಗಣಪತಿಯ ಚರಣ ವಂದನೆ ಮಾಡಿ, ಶಾರದೆಗೆ ಶಿರಬಾಗಿ ಬೇಡಿಕೊಂಬುವೆ ನಾನು. ಒಲಿದೆನಗೆ ವರವ ಕೊಡು ಎಂದು ಅಜಭವ ನಾರದ ಸುಜನರೊಂದಿತ ದೇವ ಮುದದಿ ಮುದ್ದು ಮಹಾಲಕ್ಷ್ಮೀ ನಾರಾಯಣನ ಅಂಬುಜ ಪಾದಕ್ಕೆರಗಿ ನಮೋ ಎಂಬೆ. ಪದುಮನಾಭಹರಿಗೆ ನಿಜ ಭಕ್ತರಾದಂಥ ಬುಧ ಬೃಹಸ್ಪತಿಗಳ ಕಥೆಯ ಪೇಳುವೆ ನಾನು. ಮುದದಿಂದ ಕೇಳಿ ಜನರೆಲ್ಲ, ಇರುತ್ತಿದ್ದ ಬಡವ ಬ್ರಾಹ್ಮಣನೊಂದು ಪಟ್ಟಣದಿ ಮಡದಿ ಮಕ್ಕಳು 4 ಮಂದಿ ಸುತರು. ಸಖಿಯರೊಡಗೂಡಿಕೊಂಡು ಸುಖದಿಂದ ಒಬ್ಬೊಬ್ಬ ಸುತೆಗೆ ಇಬ್ಬಿಬ್ಬರು ಗಂಡು ಮಕ್ಕಳು. ವಿದ್ಯುಕ್ತದಿಂದ ಜಾವಳ ಜುಟ್ಟು ಉಪನಯನ ಶುದ್ಧಾತ್ಮರಾಗಿ ಇರುತಿಹರು. ಪ್ರಾತಃ ಕಾಲದಲ್ಲೆದ್ದು 4 ಮಂದಿ ಸುತರು ಗೋಪಾಳ ಜೋಳ 4 ಸೇರು ಕಾಳು ತಂದಾಕುವರು ಅರ್ಧ ಗ್ರಾಸವನು. 3 ಪಾವು ಹಿಟ್ಟು ಮುಂಜಾನೆ ಇಟ್ಟು ಮುಂದುಳಿದ ಗ್ರಾಸವನು ಬುತ್ತಿ ಅಂಬಲಿ ಕಾಸಿಕೊಂಡು ಕಾಲವ ಕಳೆಯುವರು. ಒಂದಾನೊಂದು ದಿನದಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಲಿರೆ. ಬಂದಳೊಬ್ಬಳು ಹಿರಿಯ ಸೊಸೆ ತಾನು. ದಾರು ಬಂದವರು ನಿಮ್ಮ ನಾಮವೇನೆಂದನಲು ಬಾಗಿ ಶಿರವನು ಚರಣಕ್ಕೆ ವಂದನೆ ಮಾಡಿ ಬಹಳ ಭಕ್ತಿಯಲ್ಲಿ ಕರೆದಳು. ದಾರಾದರೆ ನಮ್ಮ ಬಾಯಾರಿ ಬಳಲಿಯೆವು, 3 ನಿರಾಹಾರ ಮಾಡಿ ಬಂದೆವು ನಾವು. ನಮಗೆ ಆಹಾರವ ಕೊಟ್ಟು ಕಳಿಸೆಂದರು. ಭಿಕ್ಷೆಗೆ ಹೋದವರು ಈ ಕ್ಷಣ ಬರುವರು, ಅರೆ ಕ್ಷಣ ನೀವು ತಡೆದರೆ ಜೋಳದ ಭಕ್ಷವನ್ನು ಬಡಿಸುವೆನು. ಹೊತ್ತು ಬಹಳಾಯಿತು ಹಸಿದು ನಮ್ಮ ಹೊಟ್ಟೆಗೆ, ತುತ್ತನ್ನ ಕೊಟ್ಟರೆ ಅದನ್ನುಂಡು ನಾವೀಗ ತೃಪ್ತರಾಗಿ ಹರಸಿ ನಡೆದೆವು. ಮಡಿ ಉಟ್ಟು ಮಾಡಿದಳು ಮುಂಜಿ ಮಣಿಗಳಿಗಳಿಗೆ, ತಡೆಯದೆ ನೀವು ಸ್ನಾನ ಮಾಡಿ ಬನ್ನಿರಿ ಎಂದು ದೃಢ ಭಕ್ತಿಯಿಂದ ಕರೆದಳು. 4 ಭಕ್ಕರಿಯೊಳಗೆ 8 ಅರ್ಧವನು ಮಾಡಿ 8 ಮಕ್ಕಳಿಗೆ ಬಡಿಸೋ ಗ್ರಾಸವನು ಸಂತೋಷದಿಂದ ಬಡಿಸುವೆನು. ಸ್ನಾನ ಸಂಧ್ಯಾ ವಂದನೆಯ ಮಾಡಿ ಬಂದೆವು ಎನ್ನಲು ತಾನು ಎಡೆ ಮಾಡಿ 2 ಭಕ್ಕರಿಯ ನೀಡಿದಳು ಬಾಳ ಹರುಷದಲ್ಲಿ.
ಬೆಲ್ಲ ಬೆಣ್ಣೆಯ ತುಪ್ಪ ಕರಣಿ ಕರಣಿ ಕೆನೆ ಮೊಸರು ನುಣ್ಣನೆ ತೊವ್ವೆ ಅರೆದ ಕೊಬ್ಬರಿ ಖಾರ ಉಣ್ಣಿರೆಂದೆನುತ ಹಾಕುತ್ತಿದ್ದಳು. ಸಡಗರದಿ ಅದನುಂಡು ಕುಡಿದು ಮೇಲ್ಮಜ್ಜಿಗೆಯನು ಒಡೆದಡಿಕೆ ವೀಳ್ಯವ ಕೊಟ್ಟು ನಿಮ್ಮ ನಡೆವ ಹೆಸರು ಹೇಳಬೇಕೆಂದಳು. ಇಂದು ಸುತನು ಸುರರ ಗುರು ಎಂದು ಪೇಳುವರು ಯಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾಯಿತು ನಮಗಿಂದು. ಅನ್ನ ಬೇಕಾದರೆ ಅಡುಗೆ ಒಲೆಯ ಗೋಡೆಯಲಿ ನಮ್ಮನ್ನು ಬರೆದು ಪೂಜೆ ಮಾಡಿದರೆ ಅನ್ನವನು ಕರೆದು ನಾವು ಕೊಡುವೆವು. ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಯಲಿ ಬಹಳ ಭಕ್ತಿಯಿಂದಲಿ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆವೆಂದು ಹೇಳಿ ನಡೆದರಾಗ. ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನು ಮನ್ನಿಸಿ ಪೂಜೆಯ ಮಾಡಿದರು. ಹಚ್ಚಿಟ್ಟು ದೀಪ ಗಂಧಾಕ್ಷತೆಯ ಫಲಪುಷ್ಪ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಲೇ ಪೂಜೆಯನ್ನು ಮಾಡಿದರು. ಗೋಪಾಳಕ್ಕೆ ಹೋದಲ್ಲಿ ಗೋಧಿ ಬೇಳೆ ಅಕ್ಕಿ ಹಾಕುವರು ತಂದು 4 ಬೀದಿಯಲ್ಲಿ ಗಂಟು ತಾವು ಇಟ್ಟು ಹೊತ್ತಾರು ಹೆಗಲಲ್ಲಿ. ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕವ ಕೊಡುತ್ತಿಹರು. ಬರದಿಂದ ಬಂದಾಗ ಸುರುವಿದರು ಧಾನ್ಯವನು ಬರೆದಂಥ ಗೊಂಬೆಯನು ನೋಡಿ ಕೇಳಿದರವರ ವಿವರವನು ಹೇಳಬೇಕೆಂದು. ಇವರು ಬುಧ ಬೃಹಸ್ಪತಿ ಎಂಬ ದೇವತೆಗಳು ಇವರು ಬಂದೆಮ್ಮ ಮನೆಯ ಊಟವನುಂಡು ಒಲಿದು ವರವ ಕೊಟ್ಟು ನಡೆದರು. ಇಂಥವರ ಪುಣ್ಯದಿಂದ ಧಾನ್ಯ ದೊರಕಿದವು ನಿರಂತರದಿ ನಮ್ಮ ಮನೆಯಲ್ಲಿಟ್ಟವರನು ಸಂತೋಷದಿಂದಲಿ ಪೂಜಿಸುವೆನೆಂದರು. ಬಹಳ ಅನ್ನವ ಮಾಡು ಜೋಳದ ಭಕ್ಕರಿ ಮಾಡು ಬೇಳೆಯ ತೊವ್ವೆ ಬೆಲ್ಲ ಬೆಣ್ಣೆಯ ತುಪ್ಪ ಎಲ್ಲ ನೈವೇದ್ಯಕ್ಕೆ ಇಡಿರೆಂದು. ದಿನ ದಿನಕ್ಕೆ ಧನ ಧಾನ್ಯ ಘನವಾಗಿ ಬರುವುದು ಮನೆಯಲ್ಲಿ ಸುಖವು ಮನೆಗೆ ಬಂದ ದೇಶ ನೋಡಿಕೊಂಡು ಬರುವೆನೆಂದನು. ಅರೆ ಹೊಟ್ಟೆ ದಾರಿದ್ರ್ಯ ಇಂದಾಯಿತು ಸರ್ವ ರಾಜ್ಯವನ್ನು ನೋಡಿ ಬರುವೆನೆಂದು ಹೊರಟನೊಬ್ಬ ಹಿರಿಯ ಮಗನು ತಾನು. ಚಂದ್ರಾವತಿಯಲ್ಲಿ ಚಂದ್ರಶೇಖರನೆಂಬ ರಾಜನು ಅಂದು ಸ್ವರ್ಗಸ್ಥನಾಗಿರಲು ರಾಜ್ಯಕ್ಕೆ ಮುಂದೊಬ್ಬ ಅರಸನು ಬರಲೆಂದು ಆನೆಯ ಕರದಲ್ಲಿ ವನಮಾಲೆಯ ಕೊಟ್ಟರಾಗ ತಾನು ಓಡುತ್ತ ಹೋಗಿ ಆ ದ್ವಿಜನ ಕೊರಳಲ್ಲಿ ಹಾಕಿ ತಾಗಾನೆ ಬಹಳ ಹರುಷದಲ್ಲಿ ಬಡವ ಬ್ರಾಹ್ಮಣ ಇಂಥ ಪೊಡವಿ ಪಾಲಕತನವ ಕೊಡಲಾಗದು ನಡೆ ನಡೆ ನಡೆಯೆಂದು ದೂಡಿದರು ಊರ ಹೊರಗಾಗ. ಮತ್ತೊಮ್ಮೆ ಮಾಲೆಯ ಕೊಟ್ಟರೋಡುತ್ತ ದ್ವಿಜನ ಕುತ್ತಿಗೆಯಲ್ಲಿ ಹಾಕಿ ತನ್ನ ಸೊಂಡಿಲಿನಿಂದ ಎತ್ತಿಕೊಂಡು ಒಯ್ತು ಆ ಗಜವು. ಲಕ್ಷ್ಮಿ ಒಲಿದವರಿಗೆ ಅಲಕ್ಷ್ಯ ಮಾಡುವುದೇನು ಸಾಕ್ಷಾತ್ ದೊರೆಯು ಈತನೆಂದು ಹೊಗಳುತ್ತಾ ಕಟ್ಟಿದರು ಪಟ್ಟವನು ಬೇಗ. ಅರಸಾಗಿ ನಮ್ಮವರ ಕರೆಸಿಕೊಂಬುವನೆಂದು ಬರೆಸಿ ಭಕ್ತಿಯಲ್ಲಿ ಬುಧ ಬೃಹಸ್ಪತಿಗಳನೇ
ಹರುಷದಲ್ಲಿ ಪೂಜಿಸುತ್ತಲಿದ್ದ. ಮತ್ತವರ ಮಂದಿರಕ್ಕೆ ಬಂದರು ಬುಧ ಬೃಹಸ್ಪತಿಗಳು. ಸ್ವಸ್ಥವೇ ಕ್ಷೇಮವೇ ಎಂಬಂತೆ ವಾರ್ತೆಯನು ಕೇಳಿದರು ಪರಮ ಕರುಣದಿಂದ. ಕರಮುಗಿದು ಕರೆ ತಂದು ಚರಣಕ್ಕೆ ವಂದನೆ ಮಾಡಿ, ಪರಮ ಆದರದಿ ಪೀಠವನೆ ಹಾಕಿಕೊಳ್ಳಿರಿಸಿ. ಕ್ಷೇಮವು ನಿಮ್ಮ ಕರುಣದಿಂದೀಗ ಬಂದಿರಿ ದಯಮಾಡಿ ಉಂಡು ಹೋಗಿ ಎನ್ನುತ್ತ ಮಂಡಿಗೆ ಪೇಣಿ ಮಾಡುವುದಕ್ಕೆ ಮರಗೋದಿ ತಂದಳು ಸಕಲ ಸಾಹಿತ್ಯ. ನಮಗೇನು ಬೇಡಮ್ಮ ನೌಲಿ ಪಾಕದ ಭಕ್ಷ, ನವನೀತ ಶಾಖ ಶಂಕರ ಗಂಡನಡಿಗೆ ಸವಿಯಾಗಿ ಮಾಡಿ ಬಡಿಸೆಂದರು. ಮೃಷ್ಟಾನ್ನವು ಜೋಳಿದಿಟ್ಟಿನ ಭಕ್ಕರಿಯು, ತುಪ್ಪ ಕೆನೆ ಮೊಸರು ತುಂಬಗಾಯಿ ರುಚಿಯಾದ ಚಟ್ಟಣಿ ಶಾಖ ಸೂಪ ಶಾಲ್ಯಾನ್ನ ಜೋಡಿಸಿ ಮಣೆಯ ಹಾಕಿ ಜ್ಯೋತಿಗಳ ಹಚ್ಚಿಟ್ಟು ಕೂಡಿಸಿದಳಾಗ ಕೂಡಿ ಬಾಳೆ ಎಲೆ ಹಾಕಿ ಮಾಡಿದಡಿಗೆಯ ಬಡಿಸಿ ಭಕ್ತಿಯಲಿ ಉಂಡು ಕೈ ತೊಳೆದು ವೀಳ್ಯ ತಕ್ಕೊಂಡು ಸಂಭ್ರಮದಿಂದ ಸಾಮ್ರಾಜ್ಯವನಾಳಿರೆಂದು ಒಲಿದು ವರವ ಕೊಟ್ಟು ನಡೆದರು. ಒಂದು ದಿನ ಮಕ್ಕಳು ಬಂದು ಕೋಪದಿ ಬರೆದ ಗೊಂಬೆಯನ್ನು ಅಳಿಸಿ ಅಡಿಗೆಯನು ಎಳೆ ತಂದು ಉಂಡರು ನೈವೇದ್ಯಕ್ಕೆ ಇಡದಾಗೆ. ಅಂದಿನಿಂದಲೇ ಬಂದಿತು ದಾರಿದ್ರ್ಯ, ಒಂದು ಸೆರೆ ಕಾಳು ಹುಟ್ಟದಂತಾಯಿತು. ಮುಂದೇನು ಯಮಗೆ ಗತಿಯೆಂದರು. ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ಆರು ತಿಳಿಯುವರು ನಮ್ಮನು. ಕಟ್ಟಿಗೆ ಮಾರಿ ಕಾಲವನ್ನು ಕಳೆಯೋಣ. ಊರೂರು ತಿರುಗುತ್ತಲಿ ಮೀರಿತು 12 ವರುಷ. ಮಾರುತಲಿ ಹೋಗಿ ಮಗನು ದೊರೆಯುವಾದಂತ ಶಹರಕ್ಕೆ ಹೋಗಿ ಸೇರಿದರು. ಗುಡ್ಡವ ತಿರುಗಿ ದೊಡ್ಡ ಹೊರೆಗಳ ಹೊತ್ತು ದಡ್ಡಿ ಬಿದ್ದವು ನಮ್ಮ ಉದರಕ್ಕೆ. ದುಡ್ಡುಗಳು ದೊರೆಯವೆಂದೆನುತ ಅರಸನ ಮನೆಯಲ್ಲಿ ಅರೆಸುತ್ತಿದ್ದರು. ಗಚ್ಚು ಧರಿಸಿ ಕಟ್ಟಿಗೆಯ ದಣಿಯಲಾರದೆ ಗಚ್ಚು ಅರೆಯುವ ಕೆಲಸಕ್ಕೆ ಹೊಂದಿದರು. ಒಂದು ದಿನ ಆ ರಾಜ ಬಂದು ಬಾಜಾರಕ್ಕೆ, ತಾಯಿ ತಂದೆ ಅಣ್ಣ ತಮ್ಮಂದಿರ ಹೆಂಡರು ತನ್ನ ಸತಿಸುತರ ನೋಡಿ ಹರುಷದಲ್ಲಿ ದೊರೆತಾನು ತಮ್ಮವರ ಗುರುತು ತಿಳಿದ ಕ್ಷಣದಿ ಅರಿತುಕೋ ಇವರ ವರ್ತಮಾನವೆಂದು ಕಳಿಸಿದನು ಮಂತ್ರಿಯನು ಬೇಗ. ದಾವದೇಶವು ನಿಮ್ಮ ನಾಮವೇನೆಂದೆನಲು ಹೇಳಿದರು ತಮ್ಮ ಸಕಲ ವೃತ್ತಾಂತವನು ಕೇಳಿ ಸಂತಾಪದಿಂದಾಗಿ. ಬಾಳ ಸಾಮುದ್ರಿಕ ಬಲ್ಲ ಸಿದ್ಧಾಂತಿಯನು ಕೇಳಿದನು ಕರೆಸಿ ಮೀರಿ 12 ವರ್ಷ. ಮೋರೆ ಭೆಟ್ಯಾಗೋ ತೆರನಾಗೆ ಕೊಪ್ಪರಿಗೆ ತೈಲವನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತೆಲ್ಲ ಸುಮುಖವನ್ನೇ ನೋಡಿದರೆ ಮುತ್ತಿದಕ್ಕೆ ದೋಷವಿಲ್ಲೆಂದ್ರು. ದೂತರನ್ನೇ ಕಳಿಸಿ ತನ್ನ ಮಾತಾಪಿತರ ಬಳಿಗೆ ನೀ ತಡೆದೋಗಿ ಅವರಲ್ಲಿದ್ದ ಸಕಲ ಸಂತಾಪವನ್ನು ಬಿಡಿಸಿ ಬಾರೆಂದ. ಹಿರಿಯ ಮಗ ದೊರೆಯಾಗಿ ಇರುವ ಈ ಊರಲ್ಲಿ ಪರಮ ಪುಣ್ಯ ಭಾಗ್ಯಶಾಲಿಗಳೆಂದು ಅರುಹಿದನು ಅವರಿಗೆ ವಾರ್ತೆಯನು.
ಮಗನ ವಾರ್ತೆಯನ್ನು ಕೇಳಿ ಮನದಲ್ಲಿ ಗುತಲಾಗ ಜನನಿ ಜನಕ ತಮ್ಮಂದಿರು ಹೆಂಡಿರು ತನ್ನ ಸತಿಸುತರು ಕೇಳಿ ಹರುಷದಲ್ಲಿ ಬಹಳ ಸಾಮುದ್ರಿಕೆ ಬಲ್ಲ ಸಿದ್ಧಾಂತಿಗಳ ಕರೆಸಿ ಮೀರಿತು 12 ವರುಷ ಮಾರಿ ಭೆಟ್ಟಿಯಾಗಲು ಹೇಗೆ ಕೊಪ್ಪರಿಗೆ ತೈಲವನ್ನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತು ನಿನ್ನ ಮುಖವ ನೋಡಿದರೆ ಅದಕ್ಕೆ ಮತ್ತೇನು ದೋಷವಿಲ್ಲೆಂದರು. ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತಳಿಯನ್ನು ಕೊಟ್ಟು ಬೇರಿನ ಗಾರಿ ವಹಿಸುತ್ತಲೀ ತೇಜಿ ಗಜ ಪಲ್ಲಕ್ಕಿ ಕಾಜಿನಂದದಿರತವು ಬಾಜಾರದೊಳಗೆ ಬಾಜಾ ಭಜಂತ್ರಿಯನು ಊದುವ ಕಾಳಿ ಕಡಿಮೆಯಿಲ್ಲ. ಇರಿಸಿ ಎಲ್ಲರಿಗೆ ವಸ್ತ್ರವ ಉಡಿಸಿ ದಿವ್ಯಾಂಬರವ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಇಡಿಸಿ ಹೂಮಾಲೆ ಮುಡಿಸುತ್ತಲೀ ನಡೆಮುಡಿ ಹಾಸುತ್ತಲಿ ಹಿಡಿದರು ಛತ್ತರಿಗೆ ಹಿಡಿ ಕೊಡುತ್ತ ಹೊನ್ನು ಬ್ರಾಹ್ಮಣರಿಗೆಲ್ಲ ಸಡಗರದಿ ನಡೆದು ಗುಡಿಗೆ ಆಗ ಎಣ್ಣೆಯೊಳು ಬಗ್ಗಿ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರು ಹೆಂಡಿರು ತನ್ನ ಸತಿಸುತರು ಮನ್ನಿಸಿದ ತಾಯಿ ತಂದೆಗಳ ತುಪ್ಪದ ದೀವಿಗೆಯು ಕರ್ಪೂರದಾರತಿಯ ದ್ರಾಕ್ಷಿ ಖಜ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆಯ ಮಾಡಿದರು ಹರಿಗಾಗ ಗಂಧ ಅರಿಶಿಣ ಕುಂಕುಮ ಕುಸುಮ ಮಲ್ಲಿಗೆ ಬಂದ ಮುತ್ತೈದೆಯರಿಗೆ ಉಡಿಯ ತುಂಬುತ್ತಲೀ ಆನಂದದಿಂದ ಅಕ್ಕ ತಂಗಿಯರು ಕೀರು ಮಂಡಿಗೆ ಫೇಣಿ ಕ್ಷೀರ ಘೃತ ಸಕ್ಕರೆಯು ಸಾರು ಶಾಲ್ಯಾನ್ನ ಶಾಖ ಪಾಕಗಳಿಂದ ಊರ ಜನರಿಗೆ ಉಣಿಸಿದರು. ದಕ್ಷಿಣೆ ತಾಂಬೂಲ ತಕ್ಕೊಂಡು ಕೊಂಡಾಡುತ್ತಲಿ ಲಕ್ಷಾಧಿಕಾರಿ ನೀನಾಗೆಂದು ಜನರೆಲ್ಲ ಮಂತ್ರಾಕ್ಷತೆಯ ಹಾಕಿ ಹರಸಿದರು. ಅರಸು ತನ್ನವರ ಕೂಡಾಗ ಅಂದಣವೇರಿ ಬಿರುಸು ಬಾಣಗಳ ಬೀದಿಯಲ್ಲಿ ವಹಿಸುತ್ತಲೀ ಹಿಡಿಸು ಈ ಲಾಲು ಬೆಳಕಲಿ ಬಣ್ಣ ಚಾವಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಾಲು ಕನಕ ಕಂಬದಾರ ಮನೆಯು ತಮ್ಮವರ ಕೂಡಿ ಹೊಕ್ಕನರ ಮನೆಯ 8 ಮಕ್ಕಳಿಗೆ ತನ್ನೆಂಟರಿಷ್ಟರ ಕೂಡಿ ಕಂಠಾಭರಣ ಕಟ್ಟಿಸಿದ ಮಾಂಗಲ್ಯವನು ಸಂತೋಷದಿ ಮಾಡಿದರು ಮದುವೆಯನು. ಹುಟ್ಟು ಬಡವರು ಜೋಳದಿಟ್ಟಿನೂಟವನುಂಡು ಕಷ್ಟ ದಾರಿದ್ರ್ಯ ಕಳೆದು ಕಾಮ್ಯಾರ್ಥವನು ಮುತ್ತೈದೆ ತನಗಳನೆ ಪಡೆವೋರು ಮೊದಲು ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಯ ಕಥೆಯ ಪೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ ಸಂತೋಷದಿಂದ ಸರ್ವರು ಪೂಜೆ ಮಾಡಿದರೆ ಸಂತಾನ ಸಕಲ ಸಂಪತ್ತು ಶ್ರೀಲಕ್ಷ್ಮೀಕಾಂತ ಒಲಿದು ವರವನು ಕೊಡುವೋನು. ನೇಮದಿಂದಲೀ ಕಥೆಯ ಕೇಳಿದ ಜನರ ಭೀಮೇಶ ಕೃಷ್ಣನುದ್ಧಾರ ಮಾಡಿ ಕಾಮಿತ ಫಲವ ಕೊಡುವೋನು. ನೇಮದಿಂದಲೀ ಈ ಕಥೆಯ ಹೇಳಿ ಕೇಳಿದ ಜನರ ಭೀಮೇಶ ಕೃಷ್ಣನುದ್ಧಾರ ಮಾಡಿ ಕಾಮಿತ ಫಲವ ಕೊಡುವೋನು. ಶ್ರೀ ಕೃಷ್ಣಾರ್ಪಣಮಸ್ತು.